ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಜೂನ್ 5ನೇ ತಾರೀಕು ಶುಕ್ರವಾರ ತುಂಬ ವಿಶೇಷವಾಗಿ ಪಂಚಮಿ ತಿಥಿ ಬಂದಿದೆ. ಪಂಚಮಿ ಶುಕ್ರವಾರ ಬಂದಾಗ ಶ್ರೀ ಮಹಾಲಕ್ಷ್ಮಿಗೆ ಪ್ರಿಯಕರವಾಗಿರುವಂಥ ಈ ಪಂಚಮಿಯನ್ನು ನೀವು ಈ ರೀತಿ ಏನಾದರೂ ಪರಿಹಾರ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಸಾಲಗಳು ಲಕ್ಷ ಆಗಿರಬಹುದು, ಕೋಟಿಗಳ ಮಟ್ಟದಲ್ಲಿ ಸಾಲ ಇದ್ದರೂ ಕೂಡ ತೀರುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಪಂಚಮಿ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ಹಾಗೂ ವಾರಾಹಿ ದೇವಿಗೆ ತುಂಬ ಶಕ್ತಿ ಇರುವಂಥ ಈ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ, ಪರಿಹಾರವನ್ನು ಮಾಡಿದ್ರೆ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಸಾಂಸಾರಿಕ ಜೀವನದಲ್ಲಿ ನೊಂದಿದ್ರೆ ಹಾಗೂ ನಿಮ್ಮ ಬಿಸ್ನೆಸ್ ಲೈಫಲ್ಲೂ ಕೂಡ ನೀವು ಏನಾದರೂ ತುಂಬ ತೊಂದರೆಗಳನ್ನು ಪಡ್ತಾ ಇದ್ದರೆ, ಇನ್ನು ಮುಖ್ಯವಾಗಿ ನಾವು ನಮ್ಮ ಕಷ್ಟಗಳನ್ನು ತೀರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಕರಿಯರ್ ಲೈಫಲ್ಲೂ ಕೂಡ ನಮಗೆ ಸಮಸ್ಯೆಗಳು ತುಂಬ ಇದೆ ಅನ್ನುವಂಥವರು ತಪ್ಪದೆ ಕೋರ್ಟು ಕೇಸು ಕಚೇರಿಗಳು ಯಾವುದೇ ಇರಬಹುದು, ಭೂಮಿಗೆ ಸಂಬಂಧಪಟ್ಟಂಥದ್ದು, ಪರ್ಸ್ನಲ್ ಲೈಫ್ಗೆ ಸಂಬಂಧಪಟ್ಟಂಥದ್ದು ಏನೇ ಇರಬಹುದು, ಎಲ್ಲವನ್ನು ತೀರಿಸ್ಕೊಳ್ಳೋದಕ್ಕೆ ಒಂದು ಶಕ್ತಿ ಇರುವಂಥ ದಿನ ಅಂತ ಹೇಳಬಹುದು. ಏಕೆಂದರೆ ಸಪ್ತಮಾತೃಕೆಯರಲ್ಲಿ 5ನೇ ಸ್ಥಾನ ವಾರಾಹಿ ದೇವಿಗೆ ಇರೋದರಿಂದ ವಾರಾಹಿ ದೇವಿಯನ್ನು ನಾವು ರಾತ್ರಿ ದೇವತೆ ಅಂತ ಹೇಳ್ತೀವಿ. ಭೂಮಿಗೆ ಸಂಬಂಧಪಟ್ಟಂಥದ್ದು, ಕೋರ್ಟು ಕೇಸಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಯಾರು ಏನೇ ಒಂದು ಸಮಸ್ಯೆಗಳಲ್ಲಿ ಇದ್ದರೂ ನಮ್ಮವರು ಅಂತ ನಾವು ಅಂದ್ಕೊಂಡಿರ್ತೀವಿ ನೋಡಿ, ಅವ್ರಿಗೋಸ್ಕರ ನಾವು ಕೇಳಿಕೊಂಡ್ರೂ ಕೂಡ ತುಂಬ ವಿಶೇಷವಾಗಿ ಫಲವನ್ನು ಕೊಡುವಂಥ ಶಕ್ತಿ ಇರುವಂಥ ವಾರಾಹಿ ದೇವಿಯ ದಿನ ಅಂತಲೇ ಹೇಳ್ತೀವಿ. ರಾತ್ರಿ ದೇವತೆ ಅಂತ ತಿಳಿಸಿರೋದ್ರಿಂದ ನೀವು ರಾತ್ರಿ 12ರ ಒಳಗೆ ಎಷ್ಟೊತ್ತು ಬೇಕಾದರೂ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ವಿಶೇಷವಾಗಿ ಹೇಳಬೇಕು ಅಂದರೆ ಪಂಚಮಿ ಶುಕ್ರವಾರ ಕೂಡಿ ಬಂದಿರೋದ್ರಿಂದ ನಿಮ್ಮ ಮನೆಯ ಬಾಗಿಲಿಗೆ ಸ್ವಲ್ಪ ನೀವು ಬೇವಿನ ಎಲೆಗಳನ್ನು ತಗೊಂಡು ಬಂದು ಈ ಸೈಡು ಆ ಕಡೆ ಎರಡೂ ಕಡೆ ಇಡೋದ್ರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವು ದುಷ್ಟಶಕ್ತಿಗಳಿದ್ದರೆ, ಮನೆಯ ಹೊರಗಡೆಯಿಂದ ಕೂಡ ದುಷ್ಟಶಕ್ತಿಗಳು ಬರುತ್ತೆ ಅನ್ನುವ ಭಯ ಇದ್ದಾಗ ಅದು ಹೋಗುತ್ತೆ. ನಮ್ಮ ಮನೆಯಲ್ಲಿ ಸಂತೋಷವಾಗಿ ನಾವು ಇರೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ಶುಕ್ರವಾರ ಬಂದಿದೆ, ಸಾಧ್ಯ ಆದರೆ ಇದನ್ನು ಒಮ್ಮೆ ನೀವು ಮಾಡ್ಕೊಂಡು ನೋಡಿ. ಈ ಪರಿಹಾರದ ಜೊತೆ ಮುಖ್ಯವಾಗಿ ನಾವು ಮಾಡುವಂಥದ್ದು ಕಾಯಿನ್ 5 ರೂಪಾಯಿಯಿಂದ ಮಾಡುವಂಥ ಪರಿಹಾರ. 5 ರೂಪಾಯಿ ಕಾಯಿನನ್ನು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ ಆಗುತ್ತೆ. ದುಡ್ಡಿನಿಂದ ಪರಿಹಾರವನ್ನು ಮಾಡ್ತಾ ಇರೋದ್ರಿಂದ ಹಣಕಾಸಿನ ಸಾಲಕ್ಕೆ ಗುರಿಯಾಗಿದ್ದರೆ ಅದನ್ನು ನಾವು ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ, ತುಂಬ ನೋವಲ್ಲಿದ್ದೀವಿ, ಸಾಲ ತೀರಿಸೋದಕ್ಕಾಗ್ತಾಯಿಲ್ಲ, ಬಡ್ಡಿ ಕಟ್ಟೋದಕ್ಕಾಗ್ತಾಯಿಲ್ಲ, ಒಡವೆಗಳನ್ನು ಬಿಡಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ, ನಾನಾ ಥರದ ತಾಪತ್ರೆಗಳನ್ನು ಪಡ್ತಾಯಿದ್ರೆ ಈ ಸುಲಭ ವಿಧಾನವನ್ನು ಮೊದಲು ಫಾಲೋ ಮಾಡಿ. ಅರಿಶಿಣ ಯಾವಾಗಲೂ ಅಷ್ಟೇ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಶುಭದಾಯಕವಾಗಿರುವಂಥದ್ದು, ನಮಗೆ ಸೂಚನೆಯನ್ನು ಕೊಡುತ್ತೆ, ಶಕ್ತಿದಾಯಕವಾಗಿರುತ್ತೆ ಹಾಗೂ ಗುರುಬಲವನ್ನು ಹೆಚ್ಚು ಮಾಡುತ್ತೆ. ಅರಿಶಿಣವನ್ನು ನಾವು ತಗೊಂಡಾಗ ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲಿ ನಮಗೆ ನೆಗೆಟಿವ್ ಎನರ್ಜಿ ಇದ್ದಾಗ ಅದು ಹೋಗಲಾಡಿಸೋದಕ್ಕೆ ಅರಿಶಿಣ ಸಹಾಯ ಮಾಡುತ್ತೆ. ಸ್ವಲ್ಪ ನೀವು ಅರಿಶಿಣದ ಕೊಂಬಿದ್ದರೆ ಪುಡಿ ಮಾಡಿ ಹಾಕಬಹುದು, ಇಲ್ಲಾಂದರೆ ಹಸಿ ಒಂದು ಅರಿಶಿಣದ್ದು ಕೊಂಬಿರುತ್ತೆ ಅದರಿಂದ ಕೂಡ ಪೇಸ್ಟ್ ಮಾಡ್ಕೊಳ್ಬಹುದು, ಇಲ್ಲಾಂದರೆ ನಾವು ಅರಿಶಿಣದ ಪೌಡರಿಂದನೇ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ನಿಮಗೆ ಯಾವ ರೀತಿ ಅನುಕೂಲ ಇರುತ್ತೋ ಅದನ್ನು ನೀವು ಬಳಸ್ಕೊಳ್ಳಿ. ಈ ಒಂದು ಪರಿಹಾರಕ್ಕಾಗಿ ಲಕ್ಷ್ಮೀದೇವಿ ಈ ಅರಿಶಿಣದಿಂದ ಮಾಡುವಂಥ ಪರಿಹಾರ ಯಥೇಚ್ಛವಾಗಿ ನಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಸ್ನೇಹಿತರೆ, ಈ ಪರಿಹಾರಕ್ಕೆ ನಮಗೆ ಬಹಳ ಮುಖ್ಯವಾಗಿ ಸ್ವಲ್ಪ ಅರಿಶಿಣವನ್ನು ತಗೊಳ್ಬೇಕು. ಇದ್ದರೆ ಸ್ವಲ್ಪ ಗಂಧ ತಗೊಳ್ಳಿ, ಇಲ್ಲಾಂದರೆ ಒಂಚೂರು ಪಚ್ಚ ಕರ್ಪೂರ, ಸಾಧಾರಣವಾದ ಕರ್ಪೂರ ಏನು ಬೇಕಾದರೂ ತಗೊಳ್ಬಹುದು. ತಗೊಂಡಿದ್ದೆ ಇದನ್ನು ನೀವು ಈ ರೀತಿ ಪೇಸ್ಟ್ ಮಾಡಬೇಕು. ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ. ಇದನ್ನು ಹಾಕಿದ್ದೆ 5 ರೂಪಾಯಿ ಕಾಯಿನು 4 ತಗೊಳ್ಬೇಕು. 4 ನಮಗೆ ಈ 5 ರೂಪಾಯಿ 20 ಆಗುತ್ತೆ. 20 ರೂಪಾಯಿ 20 ಅನ್ನುವಂಥ ಸಂಖ್ಯೆ ಲಕ್ಷ್ಮೀ ದೇವಿಗೆ
ಇಷ್ಟವಾಗುತ್ತೆ. ಈ ಸಂಖ್ಯೆಯಿಂದ ನಾವು ಬಳಸೋದು. ತಪ್ಪದೆ ಇದನ್ನು ತೊಳೆದು ನೀಟಾಗಿ ₹5 ಕಾಯಿನ್ಸನ್ನು ನೀವು 4 ತಗೊಂಡಿದ್ದೆ. ಈ ಪರಿಹಾರಕ್ಕೆ ನಾವು ಹಳೆ ಕಾಯಿನ್ಸು ಅಥವಾ ನಾವು ಬಳಸದೇ ಇರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಬಳಸುವಂಥದ್ದು ತಗೊಂಡಾಗ ಏನಾಗುತ್ತೆ ಅಂದರೆ ಅದು ಆ್ಯಕ್ಟಿವ್ ಆಗುತ್ತೆ. ನಮ್ಮ ಕೋರಿಕೆಗಳನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ಪೇಸ್ಟ್ ಮಾಡಿದ್ದೆ ಇದರಲ್ಲಿ ನೀವು ಹಾಕಬೇಕು ಸ್ನೇಹಿತರೆ. ಸ್ವಲ್ಪ ಹೊತ್ತು ಇದರಲ್ಲಿ ಡಿಪ್ ಮಾಡಿ ಇಡೀ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ. ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಂಡು ತೊಟ್ಟು ತುದಿ ಏನು ಮುರಿಬಾರ್ದು ಅದನ್ನು ತಗೊಂಡೋಗಿದೆ ಒಂದು ಪ್ಲೇಟಲ್ಲಿ ಇಟ್ಟು ದೇವ್ರ ಮನೆಯಲ್ಲಿ ಇಡಬೇಕು. ದೇವ್ರ ಮನೆಯಲ್ಲಿ ಇಟ್ಟಾಗ ತದನಂತರ ಈ ಕಾಯಿನ್ಸನ್ನು ನಾವು ಡಿಪ್ ಮಾಡಿ ಅರಿಶಿಣ ಪೇಸ್ಟಲ್ಲಿ ಇಟ್ಟಿರ್ತೀವಿ ನೋಡಿ, ಅದನ್ನು ಈ ಎಲೆಯ ಮೇಲೆ ಇಡುವಾಗ ಒಂದು ದೀಪ ಹಚ್ಚಿ. ನೀವು ನಿಮ್ಮ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದರೆ ಸಾಕಾಗಿರುತ್ತೆ. ಅದರ ಮುಂದೆ ನೀವು ಈ ಪ್ಲೇಟನ್ನು ಈ ಎಲೆಯ ಸಮೇತ ಇಡುವಾಗ ಸಂಕಲ್ಪ ಮಾಡ್ಕೊಳ್ಬೇಕು. ನಮಗೆ ಸಾಲ ಇದೆ, ಕೋರ್ಟು ಕೇಸು ಕಚೇರಿ ಅಂತಂದ್ಬಿಟ್ಟು ಆ ಕಷ್ಟಗಳಿದೆ, ಅದರಿಂದ ಹೊರ್ಗಡೆ ತಗೊಂಡು ಬಾ ತಾಯಿ, ಮನೆ ಕಟ್ಟೋದಿದೆ, ಮಕ್ಕಳಿಗೆ ಮದುವೆ ಮಾಡೋದಿದೆ, ಈ ರೀತಿ ನೀವು ನಿಮ್ಮ ಕೋರಿಕೆ ಯಾವುದೇ ಇರಬಹುದು ಹೇಳ್ಕೊಳ್ತಾ ದೇವ್ರ ಮನೆಯಲ್ಲೇ ಈ ಎಲೆಯ ಸಮೇತ ನೀವು ಬಿಟ್ಟುಬಿಡಬೇಕು. ಅದನ್ನು ಗಟ್ಟಿ ಆಗುತ್ತೆ, ಆಗಲಿ ಪರವಾಗಿಲ್ಲ. ತದನಂತರ ಇದನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಂಡಿರ್ತೀರ. ಅರಿಶಿಣ ಸಾಧಾರಣವಾಗಿ ನಮಗೆ ಶಕ್ತಿ ಇರುವಂಥದ್ದು. ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀವಿ, ಅದು ಒಂದು ಶಕ್ತಿದಾಯಕವಾಗಿ ಪರಿವರ್ತನೆ ಆಗುತ್ತೆ. ದೀಪಕ್ಕೆ ಒಂದು ಶಕ್ತಿ ಅನ್ನೋದು ಇರೋದ್ರಿಂದ ನಾವು ಕೇಳಿಕೊಂಡು ಲಕ್ಷ್ಮೀದೇವಿಯ ಹತ್ತಿರ ನಾವು ಈ ಪರಿಹಾರವನ್ನು ಮಾಡಿರೋದ್ರಿಂದ ನಮ್ಮ ಇಷ್ಟ ದೇವರು, ಕುಲದೇವರು, ಮನೆ ದೇವರು ಆಶೀರ್ವಾದ ಅನ್ನುವಂಥದ್ದು ಈ ಪರಿಹಾರದ ಜೊತೆ ಸೇರಿಕೊಳ್ಳುತ್ತೆ. ಆ ಶಕ್ತಿ ಅನ್ನುವಂಥದ್ದು ರಾತ್ರಿ ಪೂರ್ತಿ ಅದರ ಕೆಲಸ ಮಾಡುತ್ತೆ. ಮಾರನೇ ದಿನ ಇದನ್ನು ನೀವು ತಗೊಂಡೋಗಿದೆ, ಮಾರನೇ ದಿನ ಆಗಲಿಲ್ಲ ಅಂತ ಹೇಳಿದ್ರು ನಿಮಗೆ ಯಾವ ದಿನ ಆಗುತ್ತೋ ಸಾಧ್ಯ ಆದರೆ ಹತ್ತಿರದಲ್ಲೇ ಯಾವುದಾದ್ರೂ ಪರವಾಗಿಲ್ಲ ಆಲಯಗಳು ಇದ್ದರೆ ಅದರಲ್ಲಿ ಉಂಡಿಗೆ ಹಾಕಬೇಕು. ನೀವು ಬೇರೆ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ, ಹಾಗೆ ನೀವು ಬಳಸೋದಕ್ಕೂ ಹೋಗಬೇಡಿ. ನೀವು ಕೋರಿಕೆ ಕೇಳ್ಕೊಂಡಿರ್ತೀರ, ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರ, ಅವುಗಳನ್ನು ನಾವು ದೇವರ ಪಾದದ ಹತ್ರ ಒಪ್ಪಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದೆ ಉಂಡಿಯಲ್ಲಿ ಹಾಕಬೇಕು. ತೊಳೆದು ಆ ಥರ ಕ್ಲೀನಾಗಿ ಎತ್ಕೊಂಡು ಹೋಗ್ತೀವಿ ಅಂತೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆ ಎಲೆಯಿಂದ ತಗೊಂಡಿದ್ದು ಅರಿಶಿಣ ಹಾಗೆ ಇದ್ರೂ ಅದನ್ನೇನು ತೊಳೆಯೋದಕ್ಕೆ ಹೋಗಬೇಡಿ, ಸೀದಾ ಎತ್ಕೊಂಡೋಗಿ ಉಂಡಿಗೆ ಹಾಕಿ.